ಅಧ್ಯಕ್ಷರೇ, ಅಭಯ ಪ್ರಸಾದ್ ಪ್ರಶ್ನೆ ನಂಬರ್ 8 ಮಹಾನಗರ ಪಾಲಿಕೆ ವಿಭಜನೆ ಮಾನ್ಯ ಸುರೇಶ್ ಕುಮಾರ್. ಸನ್ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 968 ನಗರಾಭಿವೃದ್ಧಿ ತಮ್ಮ ಮೂಲಕ ನಗರಾಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರಿಗೆ ಕೇಳಲು ಬಯಸ್ತೀನಿ. ಮಾನ್ಯ ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಇವತ್ತು ನಮಗೆ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜನೆ ಮಾಡಿ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡಬೇಕಂತೇಳಿ ಬಹುಶಃ ಇದರಿಂದ ಎಲ್ಲ ಒಂದು ಕಡೆ ಹುಬ್ಳಿ ಧಾರವಾಡ ಒಂದು ಅಭಿವೃದ್ಧಿ ಪಥ ವೇಗ ಹೆಚ್ಚುತ್ತದೆ ಅನ್ನುವಂಥ ಒಂದು ದೂರದೃಷ್ಟಿ ಇಟ್ಕೊಂಡು ನಾವು ಬಹುಶಃ ಕಳೆದ ಬಾರಿ ನಾನಾಯಿತು, ವಿನಯ್ ಕುಲಕರ್ಣಿ ಅವರಾಯಿತು, ಪಕ್ಷಾತೀತವಾಗಿ ಅರವಿಂದ್ ಬೆಲ್ಲದ್ದು, ತೆಂಗಿನಕಾಯಿ ಎಲ್ಲರೂ ಕೂಡ ಇದನ್ನು ಒತ್ತಾಯ ಮಾಡಿದ್ವಿ ನಿಮ್ಮ ಮೇಲೆ. ಅದು ವಿಶೇಷವಾಗಿ ಸಚಿವರಿಗೆ ಒತ್ತಡ ಹಾಕಿ ನೀವು ಕೂಡ ಅದಕ್ಕೆ ಸ್ಪಂದಿಸಿ 2 ಜನವರಿ 2025 ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಮಾಡಿಕೊಡ್ತೀರಿ. ಆಮೇಲೆ ಮುಂದೆ 21 ಜನವರಿ 2025 ಇಂಟೀರಿಯಂ ಗೆಜೆಟ್ ನೋಟಿಫಿಕೇಶನ್ ಕೂಡ ಹೊರಡಿಸಲಾಗಿತ್ತು. ಆಮೇಲೆ ನಂತರ 30 ಡೇಸ್ ಆಬ್ಜೆಕ್ಷನ್ ಕಾಲ್ ಫಾರ್ಗೂ ಸಮಯಾವಕಾಶ ಕೂಡ ಕೊಟ್ಟಿದ್ದೀರಿ. ನಂತರ ಫೈನಲ್ ಗೆಜೆಟ್ ನೋಟಿಫಿಕೇಶನ್ ಮಾಡಿ ಮೇ 2025 ಇದನ್ನ ರಾಜ್ಯಪಾಲರಿಗೆ ನೀವು ಕಳಿಸ್ತೀರಿ ಅಂಕಿತ ಹಾಕ್ಲಿಕ್ಕೆ. ಆದ್ರೆ ಇವತ್ತು 7 ತಿಂಗಳಾದರೂ ಕೂಡ ಎಲ್ಲಿ ಕೂಡ ಇಲ್ಲಿವರೆಗೆ ಕೂಡ ಅದು ಆಗ್ತಾ ಇಲ್ಲ. ನೀವತ್ತು ಗ್ರೇಟರ್ ಬೆಂಗಳೂರು ಮಾಡ್ಬೇಕಂತಂದ್ರೆ ಒಂದು ಮಹಾನಗರ ಪಾಲಿಕೆನ 5 ಬಹಳ ಸರಳವಾಗಿ ವಿಂಗಡಣೆ ಮಾಡಿಬಿಡ್ತೀರಿ. ನಮ್ದು ಮಾತ್ರ 7 ತಿಂಗಳಾದರೂ ಕೂಡ ಬರೀ ಆನ್ಸರ್ ಕೊಟ್ಟು ರಾಜ್ಯಪಾಲರಿಗೆ ಕಳಿಸಿದ್ವಿ ಅಂತ ಹೇಳಿ ಕೂತ್ಕೊಂಡ್ರೆ ಆಗೋದಿಲ್ಲ. ಅಟ್ಲೀಸ್ಟ್ ಕ್ಲಾರಿಫಿಕೇಶನ್ ಬೇಕಲ್ಲ, ಯಾಕೆ ಆಗ್ತಾ ಇಲ್ಲ? ಇದನ್ನೆಲ್ಲ ಬಹಳ ದೊಡ್ಡದಾಗಿ ಕೂಡ ನಮ್ಮ ಬಿಜೆಪಿ ಸ್ನೇಹಿತರು ನೀವು ಮಾತಾಡಿದ್ರಿ, ತೆಂಗಿನಕಾಯಿ ಅವ್ರು ಮಾತಾಡಿದ್ರು, ನಮ್ಮ ಅರವಿಂದ್ ಬೆಲ್ಲದವ್ರು ಮಾತಾಡಿದ್ರು. ಈಗ ಯಾಕೆ ಚಕಾರ ಎತ್ತಾ ಇಲ್ಲ? ರಾಜ್ಯಪಾಲರ ಅಂಗಳ ಅಲ್ಲೇ ಚಕಾರ ಎತ್ತಾ ಇಲ್ಲ. ಒಂದು ನಿಮಿಷ ಕೂತ್ಕೊಳ್ಳಿ. ನಾನು ನೀವು ಯಾಕೆ ಮಾತಾಡ್ತೀರಿ? ನೀವು ಫಸ್ಟ್ ಅಲ್ಲಿ ಕೇಳಿ, ಅವ್ರಿಗೆ ಕೇಳ್ತಾ ಇದ್ದೀನಿ. ಆಯ್ತು, ಮತ್ತೆ ಅಲ್ಲಿ ಯಾಕೆ ಮಾತಾಡ್ತೀರಿ? ಅವ್ರು ನಿಲ್ತಾ ಇದಾರೆ, ನೀವು ಕೇಳಿದ್ರೆ ಆನ್ಸರ್ ಕೊಡ್ಬೇಕು. ಪ್ರಶ್ನೆ ಕೇಳಿ ಏನಾಗ್ಬೇಕಂತ ಹೇಳಿ. ಸರ್, ನಾವು ಮಾತಾಡುವಾಗ ಯಾವಾಗ ಹಿಂಗೆ ಮಾಡಿಬಿಡ್ತೀರಿ, ಮಾತಾಡಕ್ಕೆ ಕೂಡ ಪ್ರಶ್ನೆ ಕೇಳಿ. ಅವ್ರ ಮೇಲೆ ಬಹಳ ಪ್ರೀತಿ ಇದ್ರಿ, ಪ್ರಶ್ನೆ ಕೇಳಿ. ಅಲ್ಲಿ ಯಾಕೆ ನೀವು ತೋರಿಸ್ತೀರಿ? ಪ್ರಶ್ನೆ ಕೇಳಿ ಏನಂತ ಹೇಳಿ. ಸರ್, ಅದಕ್ಕೆ ನಂದೇನೊಂದು ಅಂದ್ರೆ ಈ ಒಂದು ಏನು ಪ್ರತ್ಯೇಕ ಪಾಲಿಕಾ ಆಂದೋಲನಾ ಸಮಿತಿ ಅಧ್ಯಕ್ಷರು ಮೊನ್ನೆ ಒಂದು ಟೈಮ್ಸ್ ಆಫ್ ಇಂಡಿಯಾದಾಗ ಒಂದು ಮೊನ್ನೆ ಒಂದು ಇದು ಬಂದಿದೆ. ಅದರಲ್ಲಿ ಏನು ಪತ್ರಿಕೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಬಿಜೆಪಿಯ ಪ್ರಭಾವಿ ಮುಖಂಡರು ಒತ್ತಡದ ಮೇಲೆ ಇದು ಪ್ರಸಾದ್ ಅಲ್ಲೇ ಇದೆ. ಪ್ರಶ್ನೆ ಕೇಳಿ ಅವರೇ. ಅಲ್ಲೇ ಹೇಳ್ತಾ ಇದ್ದೀನಿ ಸರ್. ಅದೇನೆ ನೀವು ನಿಮ್ಮ ಪ್ರಶ್ನೆ ಈಗ ಅದಕ್ಕೆ ಇನ್ನೂ ಮಠ ಆ ಕಡತ ವಿಲೇವಾರಿ ಆಗಿಲ್ಲ. ಯಾಕಾಗಿಲ್ಲ? ಕನಿಷ್ಠ ಪಕ್ಷ ನಿಲ್ರಿ ಸರ್, ನಾನು ಹೇಳೋದು ಕಂಪ್ಲೀಟ್ ಆದ್ರೂ ಮಾಡ್ರಿ. ಏನು ಮಾತಾಡಕ್ಕೆ ಕೊಡಂಗಿಲ್ಲ ನೀವು ಸರ್. ಕೇಳ್ರಿ, ಈಗ ಇದಕ್ಕೆ ನಾವು ಅಲ್ಲಿ ಹೋಗೈತಿ 7 ತಿಂಗಳಾದ್ರೂ ಯಾಕೆ ಆನ್ಸರ್ ಬಂದಿಲ್ಲ ಅಂತಂದ್ರೆ ಕನಿಷ್ಠ ಪಕ್ಷ ನೀವು ನಗರಾಭಿವೃದ್ಧಿ ಸಚಿವರು, ನಮ್ಮ ಜಿಲ್ಲಾ ಉಸ್ತುವಾರಿಗಳು ಸಂತೋಷ್ ಲಾಡ್ ಅವರು ಒಂದು ಕಮಿಟಿ ಮಾಡಿ ಒಂದು ಡೆಲಿಗೇಷನ್ ತಗೊಂಡು ಹೋಗ್ಬೇಕಲ್ಲ. ಯಾಕಾಗಿಲ್ಲ? ಏನಾಗಿದೆ? ಏನ್ ಕ್ಲಾರಿಫಿಕೇಶನ್ ಆದ್ರೆ ಕೇಳ್ಬೇಕಲ್ಲ. ಸುಮ್ಮನೆ 7 ತಿಂಗಳಾಯ್ತು, ಒಂದು ವರ್ಷ ಆದ್ರೂ ಕೂಡ ಅವ್ರು ಕಳ್ಸಂಗಿಲ್ಲ. ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗೋದಿಲ್ಲ. ಒಂದ್ ಕಡೆ ಇವರೆಲ್ಲ ಮಾತಾಡ್ತಾರ ಆಗ್ಬೇಕು ಅಂತೇಳಿ ಬಹಳ ದೊಡ್ಡ ದನಿಯಲ್ಲಿ ಹೇಳ್ತೀರಿ, ಹಿಂದಿಲಿಂದ ಬೇರೆ ತರ ಆಟ ಆಡ್ತೀರಿ. ಉತ್ತರ ಕೊಡ್ಲಿ. ಮಾನ್ಯ ಸಭಾಧ್ಯಕ್ಷರ, ಯಾವುದೇ ಮಹಾನಗರ ಪಾಲಿಕೆ ಆಗಬೇಕು ಅಂತ ಹೇಳಿದ್ರೆ 3 ಲಕ್ಷ ಜನಸಂಖ್ಯೆ ಮಿನಿಮಮ್ ಇರಬೇಕು ಸಭಾಧ್ಯಕ್ಷ. ಇದರಿಂದ ಇಲ್ಲಿ ಸುಮಾರು 12 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇದ್ದಿದ್ದರಿಂದ ಪಕ್ಷಾತೀತವಾಗಿ ಅಭಯ ಹೇಳ ಸರಿ ಇದೆ ಸಭಾಧ್ಯಕ್ಷ. ಪಕ್ಷಾತೀತವಾಗಿ ಧಾರವಾಡ ಮತ್ತು ಹುಬ್ಳಿ ಶಾಸಕರುಗಳು 2 ಕಾರ್ಪೊರೇಷನ್ ಮಾಡಬೇಕು ಅಂತ ಹೇಳಿದ್ರು ಸಭಾಧ್ಯಕ್ಷ. ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಾವು ಇದನ್ನು 2 ಮಹಾನಗರ ಪಾಲಿಕೆ ಮಾಡಬೇಕು ಅಂತೇಳಿ 21/1/2025 ಪ್ರಾಥಮಿಕ ಅಧಿಸೂಚನೆಯನ್ನು ಹೊರಡಿಸಿದ್ವಿ. ಅದಾದ ನಂತರ ಆಕ್ಷೇಪಣೆ ನಮ್ಮಿಂದ ಪಾಸ್ ಆಯಿತು ಸಭಾಧ್ಯಕ್ಷ. ನಮ್ಮ ಇಲಾಖೆಯಿಂದ ನಮ್ಮ ಸೆಕ್ರೆಟರಿಯಿಂದ ಯಾವುದೇ ಲೋಪಗಳಾಗಿಲ್ಲ ಸಭಾಧ್ಯಕ್ಷ. ನಾನೇನು ಕರ್ತವ್ಯ ಮಾಡಬೇಕೋ ನಾನು ಮಾಡಿ 2 ಕಾರ್ಪೊರೇಷನ್ ಮಾಡಿ ಸ್ಪ್ಲಿಟ್ ಮಾಡಿ ಇದು ಗವರ್ನರ್ ಅವರ ಅಂಕಿತ ಆಗಬೇಕಾಗ್ತದೆ ಸಭಾಧ್ಯಕ್ಷ. ಅಭಯ ಹೇಳಿ ಸರಿ ಇದೆ ಸಭಾಧ್ಯಕ್ಷ. 7 ತಿಂಗಳಾಗಿದೆ ಸಭಾಧ್ಯಕ್ಷ. ಮಾನ್ಯ ರಾಜ್ಯಪಾಲರ ಹತ್ರ ಫೈಲ್ ಇದೆ ಸಭಾಧ್ಯಕ್ಷ. ನಾನು ಇದನ್ನು 2 ಸರಿ ಹೇಳಿದೆ ಸಭಾಧ್ಯಕ್ಷ. ಲೆಟರ್ ಸಹ ಬರೆದ್ವಿ ಸಭಾಧ್ಯಕ್ಷ. ಆದರೆ ಈವರೆಗೂ ಅದು ಕ್ಲಿಯರ್ ಆಗಿ ಬಂದಿಲ್ಲ ಸಭಾಧ್ಯಕ್ಷರೇ.
ನಾನು ಮನವಿ ಏನು ನಮ್ಮ ಬಿಜೆಪಿ ಸ್ನೇಹಿತರ ಹತ್ರ ಏನ್ ಮಾಡ್ಕೊತಾ ಇದ್ದೀನಿ ಅಂದ್ರೆ ದಯವಿಟ್ಟು ರಾಜ್ಯಪಾಲರ ಹತ್ರ ನೀವೆಲ್ಲ ನೀವು ಮೂರು ಜನ ಮಿನಿಸ್ಟರ್ ಅವರೇ, ಇದ್ದೀರಿ, ನಮ್ಮ ಇಲ್ಲ, ನೀವು ಡೆಲಿಗೇಷನ್ ಮಿನಿಸ್ಟರ್ ಅವರೇ, ಕರ್ಕೊಂಡು ಹೋಗ್ರಿ ಅವ್ರನ್ನ ಕರ್ಕೊಂಡು ಹೋಗೋಣ. ಅಭಯ ಪ್ರಸಾದ್, ನಿಮ್ಮ ನೇತೃತ್ವದಲ್ಲಿ ಎಲ್ಲ ಶಾಸನ ಕರ್ಕೊಂಡು ಹೋಗಿ ಅದೇ ಹೇಳಕೊಟ್ಟೆ ಸಭಾಧ್ಯಕ್ಷರೇ, ದಯವಿಟ್ಟು ನಮ್ಮ ಬಿಜೆಪಿ MLAs ಮತ್ತೆ ಅಬ್ಬಾಯ ನಮ್ಮ ಕಾಂಗ್ರೆಸ್ MLAs 5 ಜನ ಕರ್ಕೊಂಡು ಹೋಗಿಲ್ಲ ಇದ್ದಾರೆ, ನಾನು. ಮತ್ತೆ ಸೆಂಟ್ರಲ್ ಮಿನಿಸ್ಟರ್ ಜೋಶಿ ಸಾಹೇಬರು ಸಹ ಇದ್ದಾರೆ ಸಭಾಧ್ಯಕ್ಷರೇ. ಇವರೆಲ್ಲ ಜೊತೆ ನಾನು ಹೋಗ್ಲಿಕ್ಕೆ ಸಿದ್ಧ ಇದ್ದೀನಿ ಸಭಾಧ್ಯಕ್ಷರೇ. ಟೈಮು ಡೇಟ್ ಫಿಕ್ಸ್ ಮಾಡ್ಕೊಡ್ತೀನಿ. ದಯವಿಟ್ಟು ಬಿಜೆಪಿ ಅವ್ರ ಜೊತೆಗೆ ಬಂದು ಇದನ್ನ ಪಾಸ್ ಮಾಡಿಕೊಟ್ರೆ ಇಮಿಡಿಯೇಟ್ ಮಾಡ್ಕೊಟ್ಬಿಡ್ತೀನಿ ಸರ್. ಓಕೆ, ವೆರಿ ಗುಡ್. ಮಾನ್ಯ ಅಧ್ಯಕ್ಷರೇ, ಉದಯ್, ಮಾನ್ಯ ಅಧ್ಯಕ್ಷರೇ, 1 ಮಿನಿಟ್ ಅಧ್ಯಕ್ಷರೇ, 1 ಸೆಕೆಂಡ್. ಉದಯ್ ಆಯ್ತು, ಅಬ್ಬಯ್ಯ ಅವರು- ಕೊಟ್ರು. ಅಲ್ಲಲ್ಲ, ಅಬ್ಬಯ್ಯರು ಹೇಳಿದಾರ ಯಾವುದೋ ಪ್ರಭಾವಿ ಅವರ ಒತ್ತಡಕ್ಕಾಗಿ ಅಲ್ಲಿ ನಿಂತೈತೆ ಅಂತ ಮಾತನ್ನು ಹೇಳಿದಾರ. ನಾನು ದಯವಿಟ್ಟು ಇದ್ದೇನೆ ಆ ಶಶಿಕಲಾ ಜೊಲ್ಲೆ ಅವರು- ಅಬ್ಬಯ್ಯರು ಹಿಂದೆ ನಾನು ಹೇಳಿಲ್ಲ. ನಾನು ಹೇಳಿಲ್ಲ. ಸಚಿವ ಯಾರು ಅಲ್ಲಲ್ಲ, ಆ ಪ್ರಭಾವಿ ಇಲ್ಲ ಆಯ್ತು, ನೀವು ಮಾತಾಡ್ಬೇಡಿ. ಅಲ್ಲ ಸರ್, ಕ್ವಶನ್ ಅವರಿದ್ದು. ಅವ್ರಿಗೆ ಹೇಳಿದ್ದಕ್ಕೆ ಉತ್ತರ ಆಯ್ತು, ಅವ್ರು ಕೊಡ್ತಾರೆ. ಹೇಳ್ತಾರೆ, ಅವ್ರ ಕ್ವಶನ್ ಇತ್ತು, ನೋಡಿ, ಒಂದೇ ಹೇಳಿದ್ದಾರೆ. ಸರಿ. ನೀವು ಯಾವುದೇ ಪ್ರಭಾವಿ ಯಾವುದೇ ಮಂತ್ರಿಗಳು ಪ್ರಭಾವ ಆಗಲಿ, ಕೊಟ್ಟಿದ್ದಾರೆ. ಪ್ರಭಾವ ಆಗಲಿ, ಆಯ್ತು, ಸ್ವಚ್ಛತೆ ನೀವು ಆಗಲಿ, ಯಾಕೆ ನಮ್ಮ ನಿಮ್ಮ ಕಡೆಯಿಂದ ಚರ್ಚೆ ಆಗಿಲ್ಲ. ನಾವು ಬಹಳ ಮಾಡ್ತೀರಿ? ಸ್ಪಷ್ಟವಾಗಿರ್ತೀವಿ. ಆಯ್ತು. ಅದಕ್ಕೆ ದಯವಿಟ್ಟು ಅರ್ಥ ಪ್ರಸಾದ್ ಅಬ್ಬಯ್ಯರಿಗೆ ಮಾಡ್ಕೊಂಡಿಲ್ಲ ಏನು ನೀವು. ಹೇಳಿ. ಇದು ನನ್ನ ಅಪಾದನೆ ಅಲ್ಲ, ಒಂದು ಆಂದೋಲನ ಸಮಿತಿ ಅಧ್ಯಕ್ಷ ಅಬ್ಬಯ್ಯ ಪ್ರಸಾದ್, ಅಪಾದನೆ. ನೀವು ಯಾಕೆ ಚರ್ಚೆ ಮಾಡ್ತೀರಿ? ಸುಮ್ಮನೆ ಕುಂತಿಲ್ಲ, ನೀವು ಚರ್ಚೆ ಮಾಡ್ತೀರಿ. ಅಲ್ಲ ಸರ್, ಈಗ ನನ್ನ ಅಪಾದನೆ ಅಲ್ಲಲ್ಲ, ಅವ್ರು ಪ್ರಶ್ನೆ ಕೇಳಿದ್ರು ಅಂತ ದಿನಾಂಕ ಈಗ. ಯಾರ ಹೆಸರನ್ನು ನನಗಲ್ಲ, ರಾಜ್ಯಪಾಲ ನಿಮ್ಮ ಜೋಶಿ ಶ್ರೀನಿವಾಸ ಪಾಟೀಲ್ ಅವರು- ನಂದಲ್ಲದು ಆಂದೋಲನ ಸಮಿತಿ ಅಧ್ಯಕ್ಷ ಅಪಾದನೆ ಮಾಡಿದ್ದಾರೆ. ಆಯ್ತು, ಕೂತ್ಕೊಳ್ಳಿ. ಅಧ್ಯಕ್ಷರೇ, ಉತ್ತರವನ್ನು ಮಹೇಶ್ ಅವರೇ, ಆಯ್ತು, ನಾನು ನೋಡ್ತಾ ಹೇಳ್ತೇನೆ ಏನಂತ ಹೇಳಿ. ಅಧ್ಯಕ್ಷರೇ. ಆಯ್ತು, ನೋಡಿ, ನೀವೆಲ್ಲ ಯುನೈಟೆಡ್ ಆಗಿ ನೀವು ಫೈಟ್ ಮಾಡಿ ಡೆವಲಪ್ಮೆಂಟ್ ಮಾಡೋ ಬದಲು ಇಲ್ಲಿ ಗಲಾಟೆ ಮಾಡೋದಿಲ್ಲ. ಕೂತ್ಕೊಳ್ಳಿ ನೀವು. ಆಯ್ತು, ಮಾತೇ ಅರ್ಥ ಆಗ್ತಾ ಇಲ್ಲ ಅಲ್ರಿ ನಿಮ್ಗೆ. ನನ್ನ ಅಪಾದನೆ ಅಲ್ಲ ಅದು, ಆಯ್ತು, ಆಂದೋಲನ ಸಮಿತಿ ಅಧ್ಯಕ್ಷರ ಅಪಾದನೆ ಅದು. ನಂದಲ್ಲ, ನೀವು ಯಾಕೆ ಪ್ರಶ್ನೆ ಮಾಡ್ತೀರಿ? ನಂದಲ್ಲ ಅದು. ನಿಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.